ಎಲ್ರಿಗೂ ನಮಸ್ತೆ. ನಾನು ಜಯಶ್ರೀ ತುಮಕೂರಿಂದ. ನೋಡಿ, ಇದು ಕುಂಬಳಕಾಯಿ ವಿಡಿಯೋ. ಇದು ಎರಡನೇ ವಿಡಿಯೋ ನಾನು ಮಾಡ್ತಾ ಇರೋದು. ಮೊದಲನೇ ಸಾರಿ ಕುಂಬಳಕಾಯಿಗಳು ಏನು ಒಂದು 20-25 ನಾವು ನೋಡಿದ್ವಿ ನಾವು ಇದರಲ್ಲಿ ಗಿಡದಲ್ಲಿ. ಆವಾಗ ಒಂದು ವಿಡಿಯೋ ಮಾಡಿದ್ದೆ ನಾನು ಸ್ಟಾರ್ಟಿಂಗ್ನಲ್ಲಿ. ಈಗ ಅದನ್ನು ಎಲ್ಲರಿಗೂ ಕೊಟ್ಟಿದ್ದಾಯಿತು. ಈಗ ಕೊಟ್ಟಾದ್ಮೇಲೆ ಇನ್ನೂ ಅಷ್ಟೇ ಕುಂಬಳಕಾಯಿಗಳು ಎಲ್ಲ ಕಡೆನೂ ನಮಗೆ ಸಿಗ್ತಾನೆ ಇದ್ದಾವೆ. ದಿನ ಎಲೆ ಮುಚ್ಕೊಂಡಿರುತ್ತೆ, ಗೊತ್ತೇ ಆಗೋದಿಲ್ಲ ಅಡಿನಲ್ಲಿ ಇರ್ತವೆ ಅವು. ನಾವು ನೋಡ್ದಲೇ ಏನಾದರೂ ಹಾಗೆ ಬಿಟ್ಕೊಂಡ್ಬಿಟ್ರೆ ಅದು ಹಾಗೆ ಮಣ್ಣಲ್ಲಿ ಹಾಗೆ ಕೊಳತೆ ಹೋಗ್ಬಿಟ್ಟಿರುತ್ತೆ. ಈಗ ನಮ್ಮದು ಒಂದು 2-3 ಕೊಳತೋಗಿದೆ ನೋಡ್ದಲೇ ನಾವು. ಅದಕ್ಕೋಸ್ಕರ ಅವಾಗವಾಗ ಎಲೆನೆಲ್ಲ ತೆಗೆದು ಕೋಲಲ್ಲಿ ನಾವು ನೋಡ್ತಾ ಇರ್ತೀವಿ. ಈಗ ನೋಡಿ, ಈಗಲೂ ಸುಮಾರು ಒಂದು 10 ಕುಂಬಳಕಾಯಿಗಳು ಈಗ ನಮಗೆ ಸಿಕ್ಕಿದ್ದಾವೆ. ಅವನ್ನೆಲ್ಲ ಒಂದು ಲೈನಲ್ಲೇ ಹಾಕಿಟ್ಟಿದ್ದೀವಿ ನಾವು. ಅಂದರೆ ನೋಡ್ಕೊತಾ ಇರೋದು. ಸ್ವಲ್ಪ ಇನ್ನೇನು ಹಣ್ಣು ಆಗ್ತಾ ಇದೆ ಅನ್ಬೇಕಾದ್ರೆ ಕಿತ್ಕೊಂಡ್ಬಿಟ್ಟು ತಂದು ಮನೆಯಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಮತ್ತೆ ಯಾರಾನ ಬಂದವರಿಗೆ ನಾವು ಹಂಗಂಗೆ ಕೊಟ್ಟು ಕಳಿಸ್ತಾ ಇರ್ತೀವಿ. ಯಾರಾದರೂ ಕೇಳಲಿ, ಯಾರಾದರೂ ಬರಲಿ, ಕೇಳಿದವ್ರಿಗೆಲ್ಲ ಕುಂಬಳಕಾಯಿ ಕೊಟ್ಟಿದ್ದೀವಿ. ಈಗಾಗಲೇ ಹತ್ತತ್ರ ಒಂದು 40-50 ಕುಂಬಳಕಾಯಿ ಕೊಟ್ಟಿದ್ದೀವಿ ನಾವು. ಈಗ ನಾವು ಕುಂಬಳಕಾಯಿ ಈಗ ಒಂದೆರಡು ಕಿತ್ಕೊಳ್ತಾ ಇರೋದು ಯಾತಕ್ಕೆ ಅಂದರೆ, ನಾವು ಪಾಯಸ ಮತ್ತು ಪಲ್ಯ ಮಾಡೋಕ್ಕೆ ಅಂತ. ಒಂದು ಸಾರಿ ಆಗಲೇ ನಾವು ಮಾಡಿದ್ವಿ, ಇದು ಎರಡನೇ ಸಾರಿ ಇದು ಮಾಡ್ತಾ ಇರೋದು. ಹಂಗಾಗ್ಬಿಟ್ಟು ಈಗ ನಮ್ಮ ತಾಯಿನೂ ನೋಡ್ರಿ, ಅದು ಕುಂಬಳಕಾಯಿ ಎಲ್ಲ ಹುಡುಕಿ ಕೀಳ್ತಾ ಇದ್ದಾರೆ. ಅದು ಯಾರೋ ಒಬ್ಬರು ಬಂದಿದ್ದರು ಬೇಕು ಅಂತೇಳಿ, ಅವರಿಗೂ ಕೂಡ ಕೊಡೋಕ್ಕೆ ಅಂತ ಕೀಳ್ತಾ ಇದ್ದಾರೆ. ಕುಂಬಳಕಾಯಿಗಳು ನಾವು ಕಿತ್ತಂಗೆಲ್ಲ ವಿಪರೀತನೇ ಸಿಗ್ತಾನೇ ಇದ್ದಾವೆ. ಅವು ಏನು ಮುಗೀತಪ್ಪ ಅನ್ನೋ ಹಂಗೆ ಇಲ್ಲ. ನಾವು ಈಗೆಲ್ಲ ಕಿತ್ತು ಇನ್ನೇನು ಮುಗೀತು ಅಂದ್ಕೊಂಡು ಬರೋ ಹೊತ್ತಿಗೆ ಆಗಲೇ ನೋಡಿದ್ರೆ ಮತ್ತೆ ಎಷ್ಟಕ್ಕೊಂದು ಕುಂಬಳಕಾಯಿ ಎಲ್ಲೆಲ್ಲಿ ನೋಡಿದ್ರು ಮತ್ತೆ ಉಟ್ಕೊಂಡ್ಬಿಟ್ಟು ಎಲ್ಲ ಬಿಡ್ತಾ ಇರ್ತವೆ. ಕುಂಬಳಕಾಯಿ ನೋಡಿ, ಇದೊಂದು ಸಣ್ಣದು ಯಾವುದೋ ಸುಮಾರಾಗಿದೆ. ಅದು ಎಲ್ಲವೂ ದಪ್ಪ ಸೈಜ್ ಇರುತ್ತೆ. ಇದು ಯಾವುದೋ ಒಂದು ಸಣ್ಣದೊಂದು ಕಿತ್ತಿದ್ದಾರೆ. ಇಲ್ಲಿಂದ ವಿಡಿಯೋದಲ್ಲಿ ನೋಡೋಕೆ ಈ ಥರ ಸಣ್ಣದು ಕಾಣಿಸುತ್ತೆ, ಬಟ್ ಅವು ಎತ್ತಕ್ಕಾಗಲ್ಲ, ಅಷ್ಟು ದಪ್ಪ ಇರ್ತವೆ ಕುಂಬಳಕಾಯಿಗಳು. ನೋಡಿ, ಎಲ್ಲೆಲ್ಲೋ ಸಂದಿಲೆಲ್ಲ ಬಿಟ್ಟಿರ್ತವೆ. ಕುಂಬಳಕಾಯಲ್ಲಿ ನಾವು ಪಾಯಸ ಮತ್ತು ಪಲ್ಯನ ಮಾಡಬೇಕು ಅಂತಲೇ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು. ಅದ್ರ ಜೊತೆಗೆ ಇದು ಕುಂಬಳಕಾಯಿನೂ ಮತ್ತೆ ಎಲ್ಲ ಜಾಸ್ತಿ ಬಿಟ್ಟಿತ್ತಲ್ಲ, ತೋರಿಸೋಣ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಕುಂಬಳಕಾಯಿಗಳು ಸಾಲಕ್ಕೆಲ್ಲ ನಾವು ಜೋಡಿಸಿ ನೋಡ್ಕೊತಾನೆ ಇರ್ತೀವಿ. ನಾವು ದಿನ ಡೈಲಿ ಒಂದು ಸಾರಿ ಎಲೆನೆಲ್ಲ ಕೋಲಲ್ಲಿ ಅದ್ಲಿಸಿ ನೋಡ್ಕೊಂಬರ್ತೀವಿ ಎಲ್ಲೆಲ್ಲಿದ್ದಾವೆ ಕುಂಬಳಕಾಯಿಗಳು ಅಂತ ಅಂದ್ಬಿಟ್ಟು. ಕುಂಬಳಕಾಯಿಗಳನ್ನ ಈಗ ಎಲ್ಲ ಕಿತ್ತಿದ್ದಾಗಿದೆ. ಕುಂಬಳಕಾಯಿನ ಹಚ್ಚೋದು ತುಂಬಾ ಕಷ್ಟ, ಅದು ಸಿಪ್ಪೆ ತೆಗೆಯೋದನ್ನು ತುಂಬಾ ಕಷ್ಟ. ಈಗ ನೋಡಿ, ನಾವು ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀವಿ. ಅದು ಹಚ್ಬೇಕಾದ್ರೆ ತುಂಬಾ ಶಾರ್ಪಾಗಿರೋ ಅಂಥ ಚಾಕು ಆಗಬೇಕು. ಹಚ್ಚೋದು ತುಂಬಾ ಕಷ್ಟ, ಶಕ್ತಿ ಕೊಟ್ಟು ಹಚ್ಚಬೇಕಾಗುತ್ತೆ. ನೋಡಿ, ಇದೆಲ್ಲ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀವಿ ನಾವು. ಇದನ್ನು ತೊಳೆದ್ಬಿಟ್ಟು ಅದು ಒಳಗಡೆ ಇರುತ್ತಲ್ಲ ತಿರುಳು, ಅದನ್ನೆಲ್ಲ ತೆಗೆದುಬಿಟ್ಟು ಹಚ್ಕೊಂಡು ತೊಳೆದ್ಬಿಟ್ಟು ಈಗ ಕುಕ್ಕರಲ್ಲಿ ಹಾಕಿ ಇಕ್ಕಿದ್ದೀವಿ. ಕುಕ್ಕರ್ಗೆ ಒಂದು ಸ್ವಲ್ಪ ನೀರು ಹಾಕಿದ್ರೆ ಸಾಕು. ಅದು ಜಾಸ್ತಿ ನೀರು ಹಾಕಿದ್ರೆ ಆಲೂಗೆಡ್ಡೆ ಬೇಯಲ್ವಾ, ಆ ಥರ ಮೆತ್ತಗೆ ಪೇಸ್ಟ್ ಥರ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಗನೆ ತೆಗೆದುಬಿಡಬೇಕು. ಅಂದರೆ ತುಂಬ ಹೊತ್ತು ವಿಷಲ್ ಹಾಕ್ಬಿಡಬಾರ್ದು, ಇಲ್ಲ ಪ್ಲೇಟ್ ಹಾಕಿ ಮುಚ್ಚಿದ್ರೂ ಹಂಗೇ ಬೇಗನೆ ಬೇಯ್ಕೊಡುತ್ತೆ ಅದು. ಈಗ ನೋಡಿ, ಅದಕ್ಕೆ ತೆಂಗಿನಕಾಯಿ ತುರಿ ಹಾಗೇ ಹಾಕೋಬೋದು, ಇಲ್ಲ ಅಂದರೆ ಗಸಗಸೆ ಕಾಯಿನ ಏಲಕ್ಕಿನ ರುಬ್ಬಿಟ್ಟು ಕೂಡ ಅದಕ್ಕೆ ಪಾಯಸಕ್ಕೆ ಹಾಕೋಬೋದು ನಾವು. ಈಗ ನಾವು ಹಾಗೆ ಹಾಕ್ಕೊತಾ ಇದ್ದೀವಿ ನಾವು. ಅಂದರೆ ರುಬ್ಬಿಟ್ಟೆಲ್ಲ ಹಾಕ್ಬಿಟ್ರೆ ಅದೇ ಪಾಯಸ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಕಾಯಿನ ಹಾಗೆ ಹಾಕಿದ್ದೀವಿ. ಅದು ಅರ್ಧ ಕುಂಬಳಕಾಯಿ ಪಾಯಸನೇ ಅರ್ಧ ಮುಕ್ಕಾಲು ಕುಕ್ಕರ್ ಆಗಿರುತ್ತೆ. ಇನ್ನು ಅದು ರುಬ್ಬಿ ಎಲ್ಲ ಹಾಕ್ಬಿಟ್ರಂತೂ ಇದ್ದಿದ್ದು ಜಾಸ್ತಿ ಆಗೋಗುತ್ತೆ. ಈಗ ನೋಡಿ, ಬೆಲ್ಲ ಹಾಕಿದ್ದೀವಿ ನಾವು. ಬೆಲ್ಲನೂ ಅಷ್ಟೇ, ಬೇರೆ ಸ್ವೀಟ್ ಥರ ಪಾಕ ಮಾಡಿ ಇದಕ್ಕೆ ಹಾಕೋಕ್ಕೋದ್ರೆ ಅದೇ ಪಾಯಸ ಜಾಸ್ತಿ ಆಗೋಗ್ಬಿಡುತ್ತೆ. ಜಾಸ್ತಿ ಅಡುಗೆ ಬೇಕಾದ್ರೆ ಪಾಕ ಎಲ್ಲ ಮಾಡಿ ಹಾಕೋಬೋದು. ನಮಗೆ ಮಾಡೋದಾದರೆ ಇನ್ನೂ ಸ್ವಲ್ಪ ಗಟ್ಟಿ ಇದ್ದಂಗೆ ಬೆಲ್ಲ ಹಾಕಿದ್ರೆ ಕುಂಬಳಕಾಯಿ ಎಲ್ಲ ಬೇಯೋ ಹೊತ್ತಿಗೆ ಬೆಲ್ಲನೂ ಕರ್ಕೊಳುತ್ತೆ. ಆವಾಗ ಅಷ್ಟೇ ತೀರ ಪೇಸ್ಟ್ ಥರ ಆಗೋದಿಲ್ಲ ಅದು ಕುಂಬಳಕಾಯಿ. ನೋಡಿ, ಇದು ಈಗ ಎಲ್ಲನೂ ಹಾಕ್ಬಿಟ್ಟು ತಿರುಗಿಸ್ತಾ ಇದ್ದೀವಿ. ಎಲ್ಲ ತಿರುಗಿಸಿದಾದ್ಮೇಲೆ ಕಡಲೆ ಬೀಜ ಇರುತ್ತಲ್ಲ, ಕಡಲೆ ಬೀಜನ ಚೆನ್ನಾಗಿ ಹುರಿದ್ಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ನಾವು ಕಡಲೆ ಬೀಜನ. ನೋಡಿ, ಈಗ ಕಡಲೆಕಾಯಿ ಬೀಜನ ಹುರ್ಕೊಂಡು ಇಟ್ಕೊಂಡಿದ್ದೀವಿ ನಾವು.
ಕಡಲೆಕಾಯಿ ಬೀಜನ ಈಗ ಮಿಕ್ಸಿಗೆ ಹಾಕಿ ತರಿಯಾಗಿ ರುಬ್ಕೊಂಡಿದ್ದೀವಿ. ಅದನ್ನು ಪಾಯಸಕ್ಕೆ ಮೇಲಿಂದ ಹಾಕ್ಬಿಟ್ಟು ಸುಮ್ಮನೆ ತಿರುಗಿಸೋದಷ್ಟೇ. ಅದನ್ನು ಹಾಕ್ಬಿಟ್ಟು ಏನು ಬೇಯಿಸೋಕೆ ಹೋಗಬಾರ್ದು. ನೋಡಿ, ಇದು ಇನ್ನೂ ಅರ್ಧ ಕುಂಬಳಕಾಯಿನ ಹಚ್ಚಿಟ್ಕೊಂಡಿದ್ದೀವಲ್ಲ, ಈಗ ಇದರಿಂದ ನಾವು ಪಲ್ಯ ಮಾಡ್ತಾಯಿದ್ದೀವಿ. ಈಗ ಇದಕ್ಕೆ ಮಾಮೂಲಿ ಎಲ್ಲ ಪಲ್ಯದ ಥರನೇ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ಎಲ್ಲ ಅದನ್ನು ತುರಿದು ರೆಡಿ ಮಾಡಿಟ್ಕೊಂಡಿದ್ದೀವಿ. ಈಗ ಬಾಣಲಿ ಇಟ್ಬಿಟ್ಟು ಮಾಮೂಲಿ ಎಣ್ಣೆ ಹಾಕಿ ಸಾಸಿವೆ, ಕರ್ಬೇವಿನ ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಬೇಕಿದ್ರೆ ಇಂಗು ಎಲ್ಲ ಅದನ್ನು ಹಾಕ್ಕೋಬೇಕಾಗುತ್ತೆ. ಈ ಕುಂಬಳಕಾಯಿ ಸ್ವಲ್ಪ ಸಿಹಿ ಇರೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಾಕಬೇಕಾಗುತ್ತೆ. ಈಗ ನೋಡಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಈ ಕುಂಬಳಕಾಯಿದನ್ನು ತುರಿದ್ಬಿಟ್ಟು ಬೇರೆ ಎಲ್ಲ ಮಸಾಲೆ ರೊಟ್ಟಿ ಮಾಡ್ತೀವಲ್ಲ, ಕ್ಯಾರೆಟ್ ರೊಟ್ಟಿ ಅದೆಲ್ಲ, ಅದೇ ಥರ ಬೇರೆ ತರಕಾರಿ ಜೊತೆನೂ ಕುಂಬಳಕಾಯಿನೂ ತುರಿದ್ಬಿಟ್ಟು ಹಾಕ್ಬಿಟ್ಟು ರೊಟ್ಟಿ ತಟ್ಟಿದ್ರೂ ಅದನ್ನು ತುಂಬಾ ಚೆನ್ನಾಗಿರುತ್ತೆ. ಇದು ಪಲ್ಯ ಮಾಡ್ಕೊಳ್ಳೋದ್ಕಿಂತ ಆ ಥರ ರೊಟ್ಟಿ ತಟ್ಟಿದ್ರೂ ಚೆನ್ನಾಗಿರುತ್ತೆ. ಬಟ್ ಅದರಲ್ಲಿ ಜಾಸ್ತಿ ಕುಂಬಳಕಾಯಿನ ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ತುರಿದಿದ್ದೆಲ್ಲ ತುಂಬ ಜಾಸ್ತಿ ಆಗಿಬಿಟ್ರೆ ರೊಟ್ಟಿಗಳನ್ನು ತಟ್ಟೋದು ಜಾಸ್ತಿ ಆಗೋಗ್ಬಿಡುತ್ತೆ. ನೋಡಿ, ಈಗ ಕುಂಬಳಕಾಯಿನ ಹಾಕ್ಬಿಟ್ಟು ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು. ಮತ್ತು ತೆಂಗಿನಕಾಯಿ ಹಾಕಬೇಕು. ಮೇಲೆ ಧನಿಯದ ಪುಡಿ ಮತ್ತು ಸ್ವಲ್ಪ ಅರಿಶಿನದ ಪುಡಿ, ಉಪ್ಪು ಎಲ್ಲದನ್ನು ಹಾಕಿ ಮುಗಿಸ್ಬಿಟ್ರೆ ಸ್ವಲ್ಪ ಹೊತ್ತಿಗೆಲ್ಲ ಪಲ್ಯ ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ. ರೊಟ್ಟಿ ಮಾಡೋದಕ್ಕೆ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಹಂಚ ಮೇಲೆ ನೋಡಿ, ಇದು ಬಳಿಯ ರೊಟ್ಟಿ ಅಂತ ಅಂದ್ಬಿಟ್ಟು ನಮ್ಮ ಕಡೆ ನಾವು ಬಳಿತೀವಿ. ಇದು ಗರಿಗರಿಯಾಗಿ ರೊಟ್ಟಿ ಚೆನ್ನಾಗಿರುತ್ತೆ. ಸ್ವಲ್ಪ ಸುತ್ತ ಎಣ್ಣೆ ಹಾಕಬೇಕಾಗುತ್ತೆ. ನೋಡಿ, ಈಗ ರೊಟ್ಟಿ ಪಲ್ಯ ಎಲ್ಲ ರೆಡಿಯಾಗಿದೆ. ನಮ್ಮ ವಿಡಿಯೋ ನೋಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳು.